ಯಾರು KCT ಅಥವಾ UGNET ಅಪ್ಲೈ ಮಾಡಿದರೆ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ. ಯಾಕೆಂದರೆ ಅಲ್ಲಿ ಏನಾದರೂ ಅಪ್ಲಿಕೇಶನ್ ಮಿಸ್ಟೇಕ್ ಆಗಿದ್ದರೆ ಈಗಲೂ ಸಹ ನೀವು ಎಡಿಟ್ ಮಾಡ್ಕೊಳ್ಬೋದು. ಓಕೆ, ಸೊ ನಾನು ನೋಡಿರೋ ಹಾಗೆ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಸ್ಪೆಷಲಿ ಕನ್ನಡ ಮೀಡಿಯಮ್ ಅಂತ ಬಂದಾಗ ರೂಲ್ಸ್ ಪ್ರಕಾರ 10 ವರ್ಷ ಸ್ಟಡಿ ಮಾಡಿದರೆ ಕನ್ನಡ ಮಾಧ್ಯಮದಲ್ಲಿ ಮಾಡಿದರೆ ನೀವು ಕನ್ನಡಕ್ಕೆ ಎಲಿಜಿಬಲ್ ಆಗ್ತೀರಾ, ಕ್ಲೇಮ್ ಮಾಡ್ಕೊಳ್ಬೋದು. ಸಮಸ್ಯೆ ಏನಾಗಿದೆ ಅಂದರೆ 5 ವರ್ಷ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ, ಉಳಿದಿದ್ದೆಲ್ಲ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿರ್ತಾರೆ. ಕಾಲೇಜ್ನಲ್ಲೂ ಸಹ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರು ಹಾಗೆ ಕ್ಲೇಮ್ ಅಂತ ಅಂದರೆ 10 ಇಯರ್ ಅಂತ ಮಾಡಿದಾಗ ಸೊ ಅಲ್ಲೇನಪ್ಪ ಅಂದರೆ ಕ್ಲೇಮ್ ಆ್ಯಂಡ್ ವೆರಿಫೈಡ್ ಅಂತ ಕೊಡ್ತಾ ಇದ್ದಾರೆ. ಸೊ ಇದರಿಂದ ಆತ ಕನ್ನಡನ ಕ್ಲೇಮ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಅರ್ಥ, ಒಂದು ರಿಸರ್ವೇಷನ್. ಆದರೆ ಆ ಕನ್ನಡ ಮಾಧ್ಯಮದಲ್ಲಿ ಸೀಟ್ ಸಿಕ್ಕಾಗ, ರಿಸರ್ವೇಷನಲ್ಲಿ ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡೋ ಸಂದರ್ಭದಲ್ಲಿ ನಿಮಗೆ ಆ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂಗೆ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ. ಸೊ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಸಮಸ್ಯೆ ಏನಾಗುತ್ತೆ ಅವಾಗ, ನೀವು ಮತ್ತೆ ನೆಕ್ಸ್ಟ್ ರೌಂಡಿಗೆ ಎಲಿಜಿಬಲ್ನೂ ಆಗೋದಿಲ್ಲ ಮತ್ತು ಕಾನೂನು ರೀತಿ ಕ್ರಮನೂ ತೆಗೆದುಕೊಳ್ಬೋದು. ಟೋಟಲಿ ಲಾಸ್ ನಿಮ್ಮದೇ ಆಗುತ್ತೆ. ಓಕೆ, ಕನ್ಫ್ಯೂಸನ್ ಏನಪ್ಪ ಅಂದರೆ ಕಾಲೇಜ್ನಲ್ಲಿ ಕೆಲವು ಕಾಲೇಜ್ನಲ್ಲಿ ಇರುವಂಥವರಿಗೆ ಗೊತ್ತಿರುವುದಿಲ್ಲ ಕನ್ನಡ ಮಾಧ್ಯಮ ಕ್ಲೇಮ್ ಮಾಡ್ಕೊಳ್ಬೇಕಂದ್ರೆ 10 ವರ್ಷ ಕನ್ನಡ ಮಾಧ್ಯಮದಲ್ಲಿ ಸ್ಟಡಿ ಮಾಡಿರಬೇಕು. ಈಗ ಒಂದೇನಪ್ಪ ಅಂದರೆ ಒಂದು ಏನು ವೆರಿಫಿಕೇಷನ್ ಆಗುತ್ತೆ ಕಾಲೇಜಲ್ಲಿ, ಕೆಲವು ಕಾಲೇಜಲ್ಲಿ ಸರಿಯಾಗಿ ಆಗ್ತಾಯಿಲ್ಲ, ಮ್ಯಾಕ್ಸಿಮಮ್ ಕರೆಕ್ಟ್ ಆಗ್ತಾಯಿದೆ, ಕೆಲವು ಕಾಲೇಜಲ್ಲಿ ಆಗ್ತಾಯಿಲ್ಲ. ನಾನು ನೋಡಿರುವ ಹಾಗೆ ಕನ್ನಡ ಮಾಧ್ಯಮದಲ್ಲಿ ಏನಪ್ಪ ಅಂದರೆ ವೆರಿಫೈ ಅಂತ ಕೊಟ್ಟಿದ್ದಾರೆ, ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್ ಅಂತ ಬಂದಿದೆ. ದಯವಿಟ್ಟು ನೀವು ಆ ರೀತಿ ಮಾಡ್ತಾಯಿದ್ದರೆ ಕರೆಕ್ಷನ್ ಮಾಡ್ಕೊಳ್ಳಿ. ಎರಡನೇದು, ರೂರಲ್ಲೂ ಸಹ ಸೇಮ್ ಕೇಸ್ ಆಗ್ತಾಯಿದೆ, ಯಾವ ರೀತಿ ಕನ್ನಡ ಆಗ್ತಾಯಿದೆ ನೋಡಿ, ಸೇಮ್ ಆಗ್ತಾಯಿದೆ. ನೀವು ಕಂಪ್ಲೀಟಾಗಿ 10 ವರ್ಷ ರೂರಲ್ಲಿ ಸ್ಟಡಿ ಮಾಡಿದರೆ ಮಾತ್ರ ಕ್ಲೇಮ್ ಮಾಡ್ಕೊಳ್ಳಿ, ಇಲ್ಲಪ್ಪ ಅಂತ ದಯವಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ. ಮೂರನೇದು, ಕ್ಲಾಸ್ ಎ ಅಂತ ಇದ್ದರೆ ಮಾತ್ರ ನೀವು ಕ್ಲೇಮ್ಡ್ ಆ್ಯಂಡ್ ನಾಟ್ ವೆರಿಫೈಡ್ ಇದ್ದರೆ ಮಾತ್ರ ಕಾಲೇಜ್ನಲ್ಲಿ ಹೋಗಿ ವೆರಿಫಿಕೇಷನ್ ಮಾಡ್ಕೊಳ್ಬೇಕು. ಓಕೆ, ಬಟ್ ಇಲ್ಲೇನಾಗ್ತದೆ, ನಿಮಗೆ ಕ್ಲಾಸ್ B, C ಈ ರೀತಿ ಏನೇ ಬೇರೆದು ಬಂದರೆ ಅಂದರೆ ಅದರ್ ದ್ಯಾನ್ ಕ್ಲಾಸ್ ಎ ಬಂದರೆ ಬೇರೆ ಅಂದರೆ ಆ ವಿದ್ಯಾರ್ಥಿಗಳು B, C, D ಈ ರೀತಿ ವಿದ್ಯಾರ್ಥಿಗಳು ಕಾಲೇಜ್ನಲ್ಲಿ ವೆರಿಫಿಕೇಷನ್ ಮಾಡ್ಕೊಂಗಿರಲ್ಲ, ಹೋಗಿ ಚೆಕ್ ಮಾಡಿದರೆ ರೆಕಾರ್ಡ್ ನಾಟ್ ಫೌಂಡ್ ಅಂತ ಬರುತ್ತೆ. ಯಾಕಂದರೆ ಅವ್ರಿಗೆ ಯಾವುದೇ ರೀತಿ ಅಧಿಕಾರ ಇರೋದಿಲ್ಲ, ಕಾಲೇಜ್ನವರು ಅದನ್ನು ವೆರಿಫಿಕೇಷನ್ ಮಾಡೋಂಗಿರೋದಿಲ್ಲ. ಅವ್ರು ನಿಮಗೆ ನೀವು ಅಪ್ಲಿಕೇಶನ್ ರಾಂಗ್ ಹಾಕಿದ್ರೆ ಅದು ಇದು ಹೇಳಿ ನಿಮ್ಗೆ ವಾಪಸ್ ಕಳಿಸ್ಬೋದು, ಅಥವಾ ಬೇರೆ ಬೇರೆ ಡಾಕ್ಯುಮೆಂಟ್ ತೆಗೆದುಕೊಂಡು ಬನ್ನಿ ಅಂತ ಹೇಳ್ಬೋದು. ಓಕೆ, ಸೊ ಕನ್ಫ್ಯೂಷನ್ ಬೇಡ. ಇದು ಕ್ಲಾಸ್ ವಿದ್ಯಾರ್ಥಿಗಳಿಗೆ ಮಾತ್ರ ವೆರಿಫಿಕೇಷನ್ ನಡೆಯುತ್ತೆ. B, C, D ಯಾರೇ ಇರಲಿ, ಉಳಿದ ಎಲ್ಲ ಕ್ಲಾಸಸ್ಗಳಿಗೆ KEನಿಂದ ನಿಮ್ಮ ಸೀಟ್ ರಿಸಲ್ಟ್ ಬಿಟ್ಟು ನಂತರ ಸ್ಕೆಡ್ಯೂಲ್ ಬಿಡ್ತಾರೆ, ನೀವೆಲ್ಲ ಬೆಂಗಳೂರಿಗೆ ಹೋಗಿ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ರೆಕಾರ್ಡ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ ಅಂದರೆ ಇದು ಕ್ಲಾಸ್ ಎದವರಿಗೆ ಮಾತ್ರ ವೆರಿಫಿಕೇಷನ್ ಆಗುತ್ತೆ. B, C, D ಈ ರೀತಿ ಇದ್ದರೆ ನೀವು ಕಾಲೇಜ್ನಲ್ಲಿ ವೆರಿಫಿಕೇಷನ್ ಮಾಡ್ಕೊಂಗಿರಲ್ಲ, ಬ್ಯಾಂಗ್ಳೂರು ಹೋಗಬೇಕಾಗತ್ತೆ. ಅದು ಸ್ಕೆಡ್ಯೂಲ್ ನಂತರ ಬಿಡ್ತಾರೆ. ಚಾನಲ್ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ. ಓಕೆ, ಸೊ ನಾನು ನಮಗೆ ಅಪ್ಡೇಟ್ ನೀಡ್ತಾ ಹೋಗ್ತೇನೆ. ಸ್ಕೆಡ್ಯೂಲ್ ಬಿಟ್ಟಾಗ ಹೋಗಿ ವೆರಿಫಿಕೇಷನ್ ಮಾಡ್ಕೊಳ್ಬೇಕು. ಆಮೇಲೆ 4ನೇದು ಏನಪ್ಪ ಅಂದರೆ ಅಗ್ರಿಕೋಟಕ್ಕೆ ಸಂಬಂಧಪಟ್ಟಾಗ ನೋಡ್ತಾ ಇದ್ದೀನಿ. ನೀವು ಅಗ್ರಿಕೋಟ ನಿಮ್ಮ ಕೃಷಿ ಇರುವಂಥದ್ದು, ತಂದೆ ತಾಯಿ ಕೃಷಿ ಯೂಸಲಿ ಮಾಡ್ತಾಯಿದ್ರೆ ಅಗ್ರಿಕೋಟಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಳ್ಬೋದು. ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಾ ಇಲ್ಲ, ನೋ ಅಂತ ಹಾಕ್ತಾ ಇದ್ದಾರೆ. ಕೆಲವರು ಅಗ್ರಿಕೋಟಕ್ಕೆ ಸಂಬಂಧ ಇಲ್ಲ, ಎಲ್ಲರೂ ಎಸ್ ಹಾಕ್ತಾ ಇದ್ದಾರೆ. ನೀವು ಅಗ್ರಿಕೋಟಕ್ಕೆ ಅಂದರೆ ನಿಮ್ಮದು ಹೊಲ ಇರಬೇಕು ಅಥವಾ ಕೃಷಿ ಕಾರ್ಮಿಕರಾಗಿರಬೇಕು, ಆ ಸಂದರ್ಭದಲ್ಲಿ ಕೋಟಕ್ಕೆ ಎಸ್ ಅಂತ ಹಾಕಿ. ಎಲ್ಲ ಫೆಸಿಲಿಟಿ ಇದ್ದು ನೋ ಅಂತ ಹಾಕಿದ್ರೆ ದಯವಿಟ್ಟು ಎಸ್ ಅಂತ ಮಾಡ್ಕೊಳ್ಳಿ, ಕರೆಕ್ಷನ್ ಮಾಡ್ಕೊಳ್ಳಿ. ಅಗ್ರಿದಲ್ಲಿ ಏನಪ್ಪ ಅಂದರೆ ಫಾರ್ಮಾ ಸೈನ್ಸ್ ಅಂಡರ್ 50% ಸೀಟ್ಸ್ ರಿಸರ್ವ್ ಇರ್ತವೆ, ಅದು ನಿಮಗೆ ಭಾಳಷ್ಟು ಬೆನಿಫಿಟ್ ಇದೆ, ಇನ್ಕ್ಲೂಡಿಂಗ್ ವೆಟರ್ನರಿ ಸಹ ನಿಮಗೆ ಬೆನಿಫಿಟ್ ಆಗುತ್ತೆ. ಓಕೆ, ಮ್ಯಾಕ್ಸಿಮಮ್ ಇದಕ್ಕೆ ಶೇರ್ ಮಾಡಿ. ಕನ್ಫ್ಯೂಷನ್ ಆಗಿ ರಾಂಗ್ ಮಾಡ್ತಾಯಿದ್ದೀರಾ, ಇಷ್ಟೆಲ್ಲ ಎಷ್ಟು ಸಲ ಹೇಳಿದ್ರು ಸೇಮ್ ಮಿಸ್ಟೇಕ್ ಮಾಡೋದು ಬೇಡ. ಆಮೇಲೆ ಲಾಸ್ಟ್ ಏನಪ್ಪ ಅಂದರೆ ಅಪ್ಲಿಕೇಶನ್ ನಂಬರ್ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ, ಪಾಸ್ವರ್ಡ್ ನೋಟ್ ಡೌನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಪ್ರಿಂಟ್ ನಿಮ್ಮ ಹತ್ರ ಇಟ್ಕೊಳ್ಳಿ. ನೀವು ಕಳ್ಕೋದು, ಡಿಲೀಟ್ ಆಗೋದು, ಮೊಬೈಲ್ ಇದ್ದರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಭಾಳ ಲಾಂಗ್ ಜರ್ನಿ ಇದು, ಅಪ್ ಟು ಅಕ್ಟೋಬರ್, ನವಂಬರ್, ಡಿಸೆಂಬರ್ವರೆಗೂ ಬೇಕಾಗುತ್ತೆ. ಪ್ರಿಂಟ್ ತೆಗೆದುಕೊಂಡು ಪಾಸ್ವರ್ಡ್ ಅದ್ರ ಮೇಲೆ ಬರೀರಿ, ಅಥವಾ ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ನಿಮ್ಮ ಮೊಬೈಲಲ್ಲಿ ಇದ್ದರೂ ಸಹ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಪ್ರಿಂಟ್ ತೆಗೆದುಕೊಳ್ಳಿ. ಮತ್ತು ಮೊಬೈಲ್ ನಂಬರ್ ಚೇಂಜ್ ಮಾಡೋದಾಗಲಿ ಅಥವಾ ಈ ಮೊಬೈಲ್ ನಂಬರ್ ಕೊಟ್ಟಿರೋದನ್ನ ಕಳ್ಕೊಂಡ್ರೆ ಸಹ ಅದನ್ನು ಯೂಸಲಿ ತೆಗೆದುಕೊಳ್ಬೇಕಾಗತ್ತೆ. ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿನ ಸುರಕ್ಷಿತವಾಗಿಡಿ. ಯಾಕಂದರೆ ಇಮೇಲ್ ಐ ಡಿ ಪಾಸ್ವರ್ಡ್ ಸ್ಪೆಷಲಿ ಮಕ್ಕಳೇನಪ್ಪ ಅಂದರೆ ಆ ಮೊಬೈಲ್ ಕಳ್ಕೊಂಡ್ರೆ ಅಥವಾ ಡಿಲೀಟ್ ಆದರೆ ಅದನ್ನು ಪಾಸ್ವರ್ಡ್ ಯಾವ ರೀತಿ ರೀಸೆಟ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮಗೆ ಇದೆಲ್ಲ ಬೇಕಾಗುತ್ತೆ. ಮ್ಯಾಗ್ಝಿನ್ ನನಗೆ ಶೇರ್ ಮಾಡಿ. ಯಾಕಂದರೆ ನಾನೀಗೇನು ನೋಡ್ತಾ ಇದ್ದೀನಿ, ಮಕ್ಕಳಿಗೆ ಪ್ರೆಸೆಂಟ್ಲಿ ಏನು ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ, ನಾನು ಫಾರ್ಮ್ ನೋಡ್ತಾ ಇದ್ದೀನಿ. ಭಾಳ ಜನ ಎಲಿಜಿಬಲ್ ಇಲ್ಲಂದ್ರೂ ಸುಮ್ಮನೆ ಹಾಕಿದ್ದಾರೆ, ಎಲಿಜಿಬಲ್ ಇದ್ದರೂ ಸಹ ಅಲ್ಲಿ ನೋ ಅಂತ ಹಾಕಿದ್ದಾರೆ. ಈ ರೀತಿ ಮಾಡಿದರೆ ಮೆಡಿಕಲ್ ಮೆಂಟ್ ಅಂತ ಇನ್ಸ್ಟಾಗ್ರಾಮ್ ಇದೆ, ಅಲ್ಲಿ ಸಹ ಫಾಲೋ ಮಾಡಿ. ಭಾಳಷ್ಟು ಉಪಯುಕ್ತ ಮಾಹಿತಿ ಕೊಡ್ತಾ ಹೋಗ್ತೇನೆ. ನಿಮ್ಮೇನೇ ಡೌಟ್ ಇದ್ದರೆ ಕಮೆಂಟ್ ಅಲ್ಲಿ ಇನ್ಸ್ಟಾನಲ್ಲಿ ಹಾಕಿ ರಿಪ್ಲೈ ಮಾಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಮುಂದೆ ವಿಡಿಯೋದಲ್ಲಿ. ಚಲೋ, ಟೇಕ್ ಕೇರ್, ಬಾಯ್.